ಈಗ ನಮ್ಮ ನಿರ್ಧಾರ ಯಾಕೆಂದರೆ ಕೆಲವೊಬ್ಬರು ರಿಟೈರ್ಡ್ ಆಗ್ತಿದ್ದಾರೆ ಸರ್. ನೀವು ವರ್ಷ ಲೇಟ್ ಮಾಡಿದಷ್ಟು ರಿಟೈರ್ಡ್ ಆಗ್ತಿದ್ದಾರೆ. ಆಸೆ ಆಕಾಂಕ್ಷೆಗಳು ನುಚ್ಚು ನೂರಾಗ್ತಿದೆ ಸರ್. ನಾನು ಮನೆಗೆ ಒಂದು ಕನ್ನಡ ಶಾಲೆ ಉಳಿಸೋಕೆ ಹೋಗಿ ಸೇವೆ ಮಾಡಿ ನಾನೇನಾಗ್ತೀನಿ ಅಂದರೆ ಸಂಬಳ ಇಲ್ಲದೆ ನಮ್ಮ ಮನೆಗೆ ರಿಟೈರ್ಡ್ ಆಗಿ ಹೋಗ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಸರ್ ಇದನ್ನು ಮುಂದುವರ್ಸೋಕೆ ಹೋಗ್ಬೇಡಿ ಸರ್. ಎಷ್ಟೋ ಈಗ ನಮ್ಮ ಅಧ್ಯಕ್ಷರು ಶಿವಪ್ಪರ್ ಅಂತ ಸರ್, ಈಗ ರಿಟೈರ್ಡ್ ಆಗಿ 1 ವರ್ಷ ಆಯ್ತು ಸರ್. ಒಂದು ಸಂಬಳ ತಗೊಳ್ಳದೆ ಬಡ ಮಕ್ಕಳಿಗೆ ಸುಮಾರು 80ರಿಂದ 90 ಮಕ್ಕಳು ಶಾಲೆಗೆ ಕಳಿಸಿದ್ದಾರೆ ಸರ್. ನಮಗೆ ಎಲ್ಲಿ ಮೋಸ ಆಗ್ತಿದೆ ಅಂದರೆ ಅಲ್ಲಿ ಕನ್ನಡ ಶಾಲೆಗಳಲ್ಲಿ ಮೊಟ್ಟೆ ಹಾಲು ಎಲ್ಲ ಕೊಡ್ತಿದ್ದಾರೆ ಸರ್. ನಮ್ಮ ಮಕ್ಕಳು ಅಲ್ಲಿ ಕಂಪೇರ್ ಮಾಡಿದಾಗ ನನ್ನ ಮಕ್ಕಳಿಗೆ ನಾವು ಅನ್ಯಾಯ ಮಾಡ್ತಿದ್ದೀವಲ್ಲ, ನಾವೇನೋ ಮೋಸ ಮಾಡ್ತಿದ್ದೀವಲ್ಲ ಅನ್ನೋ ರೀತಿ ಇದೆ ಸರ್. ದಯವಿಟ್ಟು ಇದನ್ನು ಎಕ್ಸ್ಟೆಂಡ್ ಮಾಡಿಬಿಡಿ ಸರ್. ಈ ಬರುವಂಥ ಆಯವ್ಯಯದಲ್ಲಿ ಸರ್ ನಿಮ್ಮ ಹೆಸರು ಅಚ್ಚಳಿ ಆಗಿರಬೇಕು ಅಂತ ಕೇಳ್ಕೊಳ್ತಾ ಈ ಮನವಿಯನ್ನು ಮಾಡ್ತೀನಿ ಸರ್. ಆಯವ್ಯಯದಲ್ಲಿ ದಯವಿಟ್ಟು ಮುಂದಿನ ನಿರ್ಧಾರ ಕೈಗೊಳ್ಬೇಡಿ. ಆಯವ್ಯಯದಲ್ಲಿ ಇದನ್ನು ನಿರ್ಧಾರ ಮಾಡಿ ಸರ್ ದಯವಿಟ್ಟು. ನಾಳೆನೇ ಮತ್ತೋಗಿ ಅಕ್ಕ ತಡೆಯೋಕ್ಕಾಗ್ತಾ ಇಲ್ಲ. ನಾಳೆನೇ ಹೋಗಿ ಮನೆ ಮುಖ್ಯಮಂತ್ರಿ ಕಾಲಿಡಿ ತಿನ್ಬೇಕಾರೆ ಈ ವಿಚಾರದಲ್ಲಿ. ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ಕಾರದ್ದಾಯಿತು. ಈಗ ಪ್ರೈವೇಟಲ್ಲಿ ಮಕ್ಕಳಿಗೆ ಸ್ವಲ್ಪ ಟಾರ್ಚರ್ ಮಾಡೋದು ಫೀಸ್ ಬಗ್ಗೆ ಅದು ಆಗ್ತಾಯಿತ್ತು. ಅದನ್ನು ಸ್ವಲ್ಪ ಸರ್ಕಾರ ಬೇರೆ ಸರ್ಕಾರಗಳನ್ನು ನಿಲ್ಲಿಸಿದ್ದಾರೆ. ಅವ್ರಿಗೆ ಟಾರ್ಚರ್ ಕೊಡಬಾರ್ದು, ಪೇರೆಂಟ್ಸಿಗೆ ಟಾರ್ಚರ್ ಕೊಡಬಾರ್ದು. ಟಾರ್ಚರ್ ಕೊಟ್ಟರು ಕೊಟ್ಟಿಲ್ಲ ಅಂದರು ಲಾಸ್ಟಲ್ಲಿ ಅವ್ರ ಫೀಸ್ ಅಷ್ಟು ಕಟ್ಟಲೇಬೇಕು. ಅದ್ರ ಬದಲಾಗಿ ಅವ್ರ ಕಡೆಯಿಂದ ಪ್ರೈವೇಟ್ ಎಜುಕೇಷನ್ ಸಿಸ್ಟಮಲ್ಲಿ ಸ್ವಲ್ಪ ಫೀಸ್ ಕಡಿಮೆ ಆದಂಗೆ ಏನಾರ ಒಂದು ನಿಮ್ಮ ಕಡೆಯಿಂದ ನೀತಿ ಬಂದರೆ ಒಳ್ಳೆಯದು. ಇದಕ್ಕೆ ಒಳ್ಳೆ ಉತ್ತರ, ಒಂದೇ ಉತ್ತರ ಕೊಟ್ಬಿಡ್ತೀನಿ. 2 ಥಿಂಗ್ಸ್. ಇದಕ್ಕೆ ಈಸಿ. ದುಡ್ಡು ಕೊಟ್ಟು ಯಾಕಲ್ಲಿ ಹೋಗ್ತೀರಿ? ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ. ಅಲ್ಲ ಸೊ ಕ್ವಾಲಿಟಿ ಸರಿ ಇಲ್ಲ ಅಂತೇಳಿ ನೀವು ಹೇಳ್ತೀರ. ಆಯಿತು, KPS ಎಲ್ಲ ಬರ್ತಾ ಇದೆ, ಫ್ರೀ ಬಸ್ಸು ನಿಮ್ಮ ಮನೆ ಹತ್ರನೇ ಕಳಿಸ್ಕೊಡ್ತೀನಿ, ಇನ್ಮೇಲೆ ನಮ್ಮ ಶಾಲೆಗೆ ಬನ್ನಿ. ಬೆಸ್ಟ್ ಟೀಚರ್ಸ್ ಎಲ್ಲಿರೋದು ಗೊತ್ತಾ? ಬರೀ ಸರ್ಕಾರಿ ಶಾಲೆಯಲ್ಲಿ ಮಾತ್ರ. ಬಿಕಾಸ್ ದೇ ಆಲ್ ಆರ್ ಮೆರಿಟೆಡ್. ನಾನು ಮಿನಿಸ್ಟ್ರಾಗಿ ನಾನು ಒಬ್ಬರಿಗೆ ಕೆಲಸ ಕೊಡ್ಸೋದಕ್ಕಾಗೋದಿಲ್ಲ. ಅವರೆಲ್ಲ ಕಷ್ಟಪಟ್ಟು ಓದಿ ಮೆರಿಟ್ ಮೇಲೆ ಬಂದಿರತಕ್ಕಂಥ ಟೀಚರ್ಸ್. ಬಟ್ ನಮ್ಮ ಸಿಸ್ಟಮ್ ಹೆಂಗಾಗಿದೆ ಅಂದರೆ ಅವ್ರನ್ನ ಲೀಸ್ಟಾಗಿ ಯೂಸ್ ಮಾಡಿಬಿಟ್ಟಿದ್ದೀವಿ. ವರ್ಸ್ಟ್ ಅಂತ ಹೇಳಲ್ಲ, ಲೀಸ್ಟ್ 5 ಮಕ್ಕಳಿರಲ್ಲಿ ಪಾಠ ಹೇಳ್ಕೊಡಕ್ಕೆ ಹೋಗ್ತೀವಿ. ಇದೆಲ್ಲ ಒಂದು ನಿಮಿಷ, ನೀವು ಪರವಾಗಿಲ್ಲ, ನಿಮಗೆ ಎಲ್ಲ ನೀವು ಸ್ವಲ್ಪ ದೂರನೇ ಇರಮ್ಮ ನೀವು.